ವೆಲ್ಕಮ್ ಬ್ಯಾಕ್. ಇವತ್ತು ನಾವಿರೋದು ಹೋಟೆಲ್ ಸ್ಟಾರ್ ಅಲ್ಲಿ. ಏನ್ ಹೇಳ್ಬೇಕು ಅಂದ್ರೆ ಮಶ್ರೂಮ್ ಲವರ ಬರಲೇಬೇಕು ಅಷ್ಟೇ, ಇನ್ನೇನು ಇಲ್ಲ. Sorry, it's DJ. ಇವತ್ತು ನಾವಿರೋದು ಹೋಟೆಲ್ ಸ್ಟಾರ್ ಅಲ್ಲಿ. ನಾನು ಆರ್ಡರ್ ಮಾಡಿರೋದು ಬಂದು ಪನ್ನೀರ್ ಮಶ್ರೂಮ್ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಪೆಪ್ಪರ್ ಫ್ರೈ ಮತ್ತು ಬೇಬಿ ಮಂಚೂರಿಯನ್. ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ಇವಾಗ ಒಂದೊಂದೇ ಟ್ರೈ ಮಾಡೋಣ. ನನ್ನ ಜೊತೆ ಇವತ್ತು ಜಾಯ್ನ್ ಆಗಿರೋದು ನಮ್ಮ ಯಶವಂತ್ ಅವರು. ನೀವು ನೋಡ್ತಾ ಇರ್ಬೋದು ನೋಡಿ, ಇದು ಮಶ್ರೂಮ್ ಫ್ರೈಡ್ ರೈಸು, ಅದ್ರ ಜೊತೆಗೆ ಶೇರ್ವಾ ಕೊಟ್ಟಿದ್ದಾರೆ. ಶೇರ್ವಾ ತೋರಿಸ್ ಮಚ್ಚ. ಅದರಲ್ಲೂ ಮಶ್ರೂಮ್ ಆ್ಯಡ್ ಮಾಡಿದ್ದಾರೆ. ಮತ್ತು ಪನ್ನೀರ್ ಇದು ಬಂದು ಬೇಬಿ ಮಂಚೂರಿಯನ್ ಮತ್ತು ಬಾರ್ಬೆಕ್ಯೂ ಬಂತು ನೋಡಿ. ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಶೇರ್ವಾ ಮಶ್ರೂಮ್ ಅಲ್ಲೇ ಮಾಡಿರೋದು. ಇದು ಅಷ್ಟೇ. ಇದನ್ನು ಫಸ್ಟ್ ಟೇಸ್ಟ್ ನೋಡ್ಬಿಡೋಣ. ಸೇಮ್ ಮಸಾಲ ಆ್ಯಸ್ ಎಲ್ಲ ನಾನ್ ವೆಜ್ ಥರನೇ ಐತೆ. ಇದರಲ್ಲಿ ವೆಜ್ ಇದು ಏನು ಡಿಫ್ರೆನ್ಸ್ ಅಂದರೆ ಒಂದೇ ಒಂದು ಮಶ್ರೂಮು ವೆಜ್ ಅಷ್ಟೇ, ಇನ್ನೇನಿಲ್ಲ. ಮಸಾಲೆ ಎಲ್ಲ ನಾವು ಸೇಮ್ ಹಿಂಗೆ ಮನೇಲಿ ಮತ್ತು ನಾನ್ ವೆಜ್ ಬಿರಿಯಾನಿಗಳೆಲ್ಲ ತಿಂತೀವಿ, ಶೇರ್ವಾ ಸೇಮ್ ಅದೇ ಟೇಸ್ಟ್ ಇದೆ. ಇನ್ನು ಫ್ರೈಡ್ ರೈಸಿಗೆ ಬರೋದಾದರೆ ಹೇಳೋದಾದರೆ ಫ್ರೈಡ್ ರೈಸ್ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ. ಯಾಕಂದರೆ ಫುಲ್ ಲೋಡೆಡ್ ಆಫ್ ವೆಜಿಟೇಬಲು. ಈ ಮಶ್ರೂಮ್ ಜೊತೆ ಇನ್ ಬಿಟ್ವೀನ್ ಕ್ಯಾಪ್ಸಿಕಮ್ ಸಿಗ್ತಾ ಇರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತಾ ಇತ್ತು ಕ್ಯಾಪ್ಸಿಕಮ್. ಪನ್ನೀರ್ ಪೆಪ್ಪರ್ ಡ್ರೈ ಅಲ್ವಾ ಅದು? ನಾರ್ಮಲ್. ಆ್ಯಕ್ಚುಲಿ ಪನ್ನೀರ್ ಪೆಪ್ಪರ್ ಡ್ರೈಗಿಂತ ಬೇಬಿ ಮಂಚೂರಿಯನ್ ಒಳ್ಳೆ ಟೇಸ್ಟ್ ಇದೆ. ಬಾರ್ಬೆಕ್ಯೂ ಟ್ರೈ ಮಾಡೋಣ ಹೆಂಗಿದೆ ಅಂತ. ನೋಡಿ, ನೀವು ನೋಡ್ತಾ ಇರ್ಬೋದು. ಡಿಪ್ ಮಾಡ್ಕೊ ತಿಂತಿದ್ರೆ ಡಿಪ್ ಮಾಡ್ತಿದ್ದಾನೆ ಬಾಯಿ ನೀರು ಬರ್ತಾ ಇರುತ್ತೆ. ಆ ಕ್ರಿಸ್ಪಿ, ಆ ಜ್ಯೂಸಿ ನೋಡಿ, ಆ ಜ್ಯೂಸಿ. ಬೇಕಾದ್ರೆ ಫುಲ್ಲು ಬಾಯಿ ತುಂಬ ಮಶ್ರೂಮ್ದು ಜ್ಯೂಸಿ ಮತ್ತು ಆ ಮಸಾಲ ನೆಕ್ಸ್ಟ್ ಲೆವೆಲ್ ಇದೆ. ಇದೆಲ್ಲ ಥರ ನನಗೆ ಇಷ್ಟ ಆಗಿದ್ದು ಓವರಾಲು ಬೇಬಿ ಮಂಚೂರಿಯನ್ ಮತ್ತು ಮಶ್ರೂಮ್ ಬಾರ್ಬೆಕ್ಯೂ ತುಂಬ ಇಷ್ಟ ಆಯ್ತು. ನೆಕ್ಸ್ಟ್ ಲೆವೆಲ್ ಐತೆ. ಬಂದು ನೀವು ಟ್ರೈ ಮಾಡಿ. ನೀವು ನೋಡ್ತಿರ್ಬೋದು ನೋಡಿ, ಇನ್ ಬಿಟ್ವೀನ್ ಮಶ್ರೂಮ್ ಮಂಚೂರಿಯನ್ ಜೊತೆ ಇನ್ ಬಿಟ್ವೀನ್ ಪನ್ನೀರ್ ಕೂಡ ಕೊಟ್ಟಿದ್ದಾರೆ. ಪನ್ನೀರು ಕ್ಯಾಪ್ಸಿಕಮ್ಮು ಎಲ್ಲ ಆ್ಯಡ್ ಮಾಡವ್ರೆ. ಒಳ್ಳೆ ಟೇಸ್ಟ್. ಕ್ಯಾಪ್ಸಿಕಮ್ ಇಲ್ಲೇ ಇದೆ. ಮಗ ನಿಜವಾಗೂ ಇದು ಚಿಕನ್ ಬಿರಿಯಾನಿ ಅಲ್ಲ, ಮಟನ್ ಬಿರಿಯಾನಿ ಅಲ್ಲ, ಇದು ಮಶ್ರೂಮ್ ಬಿರಿಯಾನಿನೂ ಅಲ್ಲ. ಯಾಕಂದ್ರೆ ಇವರು ಮಾಡಿರೋದು ಫ್ರೈಡ್ ರೈಸು, ಮಶ್ರೂಮ್ ಫ್ರೈಡ್ ರೈಸು. ನೀವು ಎಗ್ ರೈಸ್ ತಿಂದಿರ್ಬೋದು, ಇನ್ಯಾವ್ದೈತೆ ಎಗ್ ರೈಸ್ ಅಲ್ಲಿ ನೋಡಿ, ವೆಜಿಟೇಬಲ್ ಎಲ್ಲ ಫುಲ್ ಲೋಡೆಡ್. ಅದ್ರ ಜೊತೆ ಇನ್ ಬಿಟ್ವೀನ್ ಮಶ್ರೂಮ್ ಐತೆ, ಕ್ಯಾರೆಟ್ ಐತೆ, ಕ್ಯಾಬೇಜ್ ಐತೆ. ನೋಡಿ ಇಲ್ಲಿ ಮಶ್ರೂಮ್ದು ಗ್ರೇವಿ ಕೊಟ್ಟವ್ರೆ. ಪನ್ನೀರ್ ಮಂಚೂರಿಯನ್ ಹೆಂಗೈತೆ ಟ್ರೈ ಮಾಡು ಮಗ. ಇದು ಬೇಬಿ ಕಾರ್ನ್ ಮಗ. ಬೇಬಿ ಕಾರ್ನ್ ಅಲ್ಲ, ಅದು ಪನ್ನೀರ್. ಅದು ಕನ್ಫ್ಯೂಷನ್ ಐತೆ ಅವ್ನು ನಮ್ಮ ಹುಡುಗ ತಿನ್ನೋ ಜೋಶಲ್ಲಿ. ಅದು ಪನ್ನೀರ್ ಆ್ಯಕ್ಚುಲಿ. ಪನ್ನೀರು ಪೆಪ್ಪರ್ ಪನ್ನೀರ್ ಪೆಪ್ಪರ್ ಡ್ರೈ ಆ್ಯಕ್ಚುಲಿ ಇದು ಅವ್ನು ಟ್ರೈ ಮಾಡ್ತಾ ಇರೋದು. ಈ ಕಡೆ ಇರೋದು ಬೇಬಿ ಮಂಚೂರಿಯನ್. ಈಗ ಚೆನ್ನಾಗಿತ್ತು ಮಗ, ನಾಟ್ ಬ್ಯಾಡ್. ಅದಕ್ಕೆ ಇಲ್ಲಿ ಹೆಸರುಘಟ್ಟದಲ್ಲಿ ಓಯಿಸ್ಟರ್ ಹೋಟೆಲ್ ಫೇಮಸ್ ಮಗ. ಇವ್ರದ್ದು ಆ್ಯಕ್ಚುಲಿ 2 ಬ್ರಾಂಚ್ ಐತಲ್ವಾ? 2 ಬ್ರಾಂಚ್ ಐತೆ. ಚಿಕ್ಕಬಳ್ಳಾಪುರ ತಾವ ಐತೆ. ಇದು ಹೆಸರುಘಟ್ಟ ರೋಡಲ್ಲಿ, ಹೆಸರುಘಟ್ಟದಲ್ಲಿ ಇರೋದು ಒಂದು. ಓಕೆ ಇವಾಗ ಇದನ್ನ ಟ್ರೈ ಮಾಡು, ಬೇಬಿ ಮಂಚೂರಿಯನ್. ಅವನಿಗೆ ಗ್ರಿಪ್ಪೇ ಸಿಗ್ತಾ ಇಲ್ಲ. ಗೋಬಿ ಮಂಚೂರಿಯನ್ ಕಟ್ಟಿಸ್ಕೊಂಡ್ಬಿಟ್ಟಾಗ ಕೇಕ್ ಹೆಂಗಿರುತ್ತೋ ಹಂಗೆ ಆಗಿತ್ತು. ಈಗ ಪ್ರಾಬ್ಲಮ್ ಇಲ್ಲ. ಕೇಕ್ ನಾಟ್ ಬ್ಯಾಡ್. ಒಂದು ಸ್ವಲ್ಪ ತಣ್ಣಗಾಗಿ ಹೋಗುತ್ತೆ. ವಿಡಿಯೋ ಮಾಡೋ ಲೇಟ್ ಇದೆ, ಸ್ವಲ್ಪ ತಣ್ಣಗಾಗುತ್ತೆ. ಅದ್ರ ಟೇಸ್ಟ್ ಆ್ಯಕ್ಚುಲಿ ಅವ್ರು ಅವಾಗಲೇ ತಂದ್ಕೊಟ್ರು. ಅದು. ಆದರೆ ನಾವು ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ, ಎಲ್ಲ ಐಟಮ್ ಬರಲಿ ಅಂತ. ಒಂದು ಸ್ವಲ್ಪ ಆರೋಗೈತೆ ಅಂತ ಹೇಳ್ತಾ ಇದ್ದಾನೆ. ಮತ್ತು ಇನ್ನೊಂದು ಆ್ಯಕ್ಚುಲಿ ಅದು ರೌಂಡ್ ಕಟ್ಟಿಂಗ್ ಮಾಡಿದ್ದಾರೆ. ಹಾಂ,
ಡಿಪ್ ಜೊತೆಲಿ ಮಾಡ್ತೀನಿ. ಗ್ರೀನ್ ಚಟ್ನಿ ಮತ್ತೆ ಮೈನಸ್ ಮಿಕ್ಸ್ ಮಾಡ್ಕೊತಾವ್ರೆ. ಸೊ ಟೇಸ್ಟ್ ಮಾಡಿ ನೋಡೋಣ. ಗುರು, ರಾ ಮಶ್ರೂಮ್ ಟೇಸ್ಟ್ ಆಯ್ತು. ಸೇಮ್ ನೀವು ಎಲ್ಲಿಗೆ ಕ್ಯಾಂಪಲ್ಲಿ ಹೋದಾಗ ಬೆಂಕಿ ಹಾಕೊಂಡು ಮಶ್ರೂಮ್ ಕುಟ್ಕೊಂಡು ತಿನ್ನೋದ್ರೆ ಎಲ್ಲಾರು ಮೂವಿ ನೋಡಿದ್ದೀರಾ? ಸೇಮ್ ಅದೇ ತರ ಫೀಲಿಂಗ್ ಐತೆ. ಅದಕ್ಕೆ ಅದನ್ನ ಬಾರ್ಬಿಕ್ಯೂ ಅಂತಾನು ಕರೀತಾರೆ. ಸೈಕ್ ಬ್ರೋ, ನೀವು ಬಂದ್ರೆ ಹೆಸರುಕಟ್ಟಲ್ಲಿ ಟ್ರೈ ಮಾಡ್ಲೇಬೇಕು. ಹೆಸರುಕಟ್ಟಲ್ಲಿ ಬಂದ್ರೆ ಅಂದ್ರೆ ಓವರ್ ಆಲ್ ಮಚ್ಚ ಇವಾಗ ನಿನ್ಗೆ ಅಷ್ಟೆಲ್ಲ ಟ್ರೈ ಮಾಡ್ದಲ್ವಾ? ಬ್ರೋ, ಯಾವ್ದು ಇಷ್ಟ ಆಯ್ತು ಅದ್ರಲ್ಲಿ? ಆದ್ರೆ ಇದ್ರಲ್ಲಿ ಐತಲ್ಲ ಬಾರ್ಬಿಕ್ಯೂ ಚೆನ್ನಾಗೈತೆ. ಅದು ಎಲ್ಲ ತರ ನಿನ್ಗೆ ಇಷ್ಟ ಆಗಿದ್ದಿದಾ ಮಶ್ರೂಮ್ ಬಾರ್ಬಿಕ್ಯೂ? ಮಚ್ಚ ಇದು ಫಸ್ಟ್ ಟೈಮ್ ನೀನ್ ಬಂದಿರೋದು ಇಲ್ಲಿಗೆ? ಇಲ್ಲ ಮಗ, 4 ಸಲ ಬಂದಿದ್ದೀನಿ ಆಕ್ಚುಲಿ. ಹ್ಮ್ 4 ಸಲ ಬಂದಾಗನು ಆಕ್ಚುಲಿ ಪಕ್ಕದಲ್ಲಿ ಮಶ್ರೂಮ್ ಹಾಕ್ತಾರೆ. ಇವ್ರದೆ ಹೋಟ್ಲ್ ಅವ್ರದೆ, ಓಯಿಸ್ಟರ್ದು. ಮಶ್ರೂಮ್ ತಗೊಂಡೋಗ್ತೀನಿ, ಮನೇಲಿ ಬಿರಿಯಾನಿ ಮಾಡಕ್ಕೂ ಆಗುತ್ತೆ. ಫ್ರೆಶ್ ಆಗಿ ಕೊಡ್ತಾರೆ ಮಶ್ರೂಮ್. ಇಲ್ಲಿಂದ ತಗೋಗ್ತೀಯಾ? ಇಲ್ಲಿಂದಾನೆ ತಗೊಂಡು ಹೋಗೋದು. ನಾನು ಆಕ್ಚುಲಿ ಇವ್ರದ್ದು ಇನ್ನೊಂದು ಬ್ರಾಂಚ್ ಐತೆ, ಅಲ್ಲಿ ಇನ್ನೊಂದು ಬ್ರಾಂಚ್ ಐತಲ್ಲ ಮುಂದೆ ಚಿಕ್ಕಮನ್ವರ ಹತ್ರ, ಹೌದು, ಅಲ್ಲಿ ಟ್ರೈ ಮಾಡಿದ್ದೀನಿ. ಅಲ್ಲೇ ಮಶ್ರೂಮ್ ಕೊಡ್ತಾರೆ. ಇಲ್ಲಿ ಬಂದಿರೋದು ಇದೆ ಫಸ್ಟ್. ಮತ್ತೆ ವೀಕೆಂಡ್ ಫುಲ್ ರಶ್ ಇರುತ್ತಾ? ವೀಕೆಂಡ್ ಅಲ್ಲಿ ನೀವು ಕೇಳಂಗೆ ಇಲ್ಲ ರಶ್. ವೀಕೆಂಡ್ ತಕಲ್ಲ ಹೋಗ್ಬಿಡ್ರಿ, ಸಂಜೆ ತಿಂದ್ರೆ ಆಯ್ತಾ. ಈವ್ನಿಂಗ್ ಹೆವಿ ರಶ್ ಇರುತ್ತೆ. ನಿನ್ಗೇನಾದ್ರು ಐಡಿಯಾ ಇದೆಯಾ ಇವ್ರು ಜೊಮ್ಯಾಟೊ ಸ್ವಿಗ್ಗಿಯಲ್ಲಿ ಅವೈಲೇಬಲ್ ಇದ್ದಾರಾ? ಜೊಮ್ಯಾಟೊ ಸ್ವಿಗ್ಗಿಲಿ ಏನಾರ ಇವರು ಅವೈಲೇಬಲ್ ಇದ್ದಾರಾ ಇಲ್ಲಿ ನಿಯರ್ ಸರೌಂಡಿಂಗ್ ಏರಿಯಾ? ಐಡಿಯಾ ಇಲ್ವಾ? ಐಡಿಯಾ ಇಲ್ಲ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಹ್ಮ್ ಕೊಟ್ಟಾಗ ಬನ್ನಿ. ಯಾಕಂದ್ರೆ ನೀವು ಝೊಮ್ಯಾಟೊದಲ್ಲಿ ಸ್ವಿಗ್ಗಿಯಲ್ಲಿ ತಿನ್ನೋಕ್ಕಿಂತ ಇಲ್ಲಿ ಬಂದು ತಿನ್ನೋದ್ರ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ತಿನ್ನೋ ಫೀಲೇ ಬೇರೆ ಅಲ್ವಾ? ತಿನ್ನೋ ಫೀಲಿಂಗೇ ಬೇಡ, ಇದ್ದಾರೆ. ಬಿಸಿ ಬಿಸಿದಿರುತ್ತೆ. ನೀವು ನೋಡ್ತಿರ್ಬೋದು ನೋಡಿ, ಆಕ್ಚುಲಿ ದೊಡ್ಡದು, ಆ ಕಡೆಯಿಂದ ಜನ ಇದ್ದಾರೆ. ಅಲ್ಲೆಲ್ಲ ಫುಲ್ಲು ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ನಾವು ರ್ಯಾಂಡಮ್ ಆಗಿ ಬಂದು ಪ್ರಮೋಷನ್ ಅಂತೂ ಅಲ್ಲ, ನಮ್ಗೆ ಇಷ್ಟ ಆಯ್ತು ಅದಕ್ಕೆ ನಾವು ರಿವ್ಯೂ ಕೊಟ್ಟು. ಅದೇ ನಮ್ಮ ಚಾನಲ್ ಮೋಟಿವ್. ಟೈಮ್ ಆಗೋಗಿದೆ, ಅದಕ್ಕೋಸ್ಕರ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಆ ಕಡೆ ಎಲ್ಲ ಜನ ಇದ್ದಾರೆ ಸ್ವಲ್ಪ. ನಾವ್ ಈ ಕಡೆ ಸೈಲೆಂಟ್ ಆಗಿರುತ್ತೆ, ವಿಡಿಯೋ ಮಾಡಕ್ಕೆ ಇದಾಗುತ್ತೆ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ನಿನ್ ಪ್ರಕಾರ ಒಂದೇ ಹೋಟೆಲ್ ಹೇಳೋದಾದ್ರೆ ಹೋಟೆಲ್ ಬಗ್ಗೆ ಏನ್ ಹೇಳ್ತೀಯ? ಹೋಟೆಲ್ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಮಶ್ರೂಮ್ ಲವರ ಬರ್ಲೇಬೇಕು ಅಷ್ಟೇ, ಇನ್ನೇನು ಇಲ್ಲ. ಮಚ್ಚ ಇವಾಗ ಹೋಟೆಲ್ ಬಗ್ಗೆ ಕೆಲವೊಂದು ಕ್ವಶನ್ಗಳು ಕೇಳ್ತೀನಿ, ರ್ಯಾಂಡಮ್ ಆಗಿ ಆನ್ಸರ್ ಕೊಡಬೇಕು. ಹೇಳು ಮಗ. ಒಂದೇ ವರ್ಡಲ್ಲಿ ಆನ್ಸರ್ ಕೊಡಬೇಕು. ಕ್ವಾಲಿಟಿ, ಹೋಮ್ ಮೇಡ್ ಇದಂಗ ಐತೆ. ಕ್ವಾಂಟಿಟಿ, ಮಸ್ತ್ ಐತೆ. ಕ್ಲೀನೆಸ್, ಜಾಸ್ತಿ ಐತೆ. ಫೈನಲಿ ನಮ್ಮ ಯಶವಂತ್ ಪಾರ್ಟಿ ಮುಗೀತು. ಟೇಸ್ಟ್ ಸಖತ್ತಾಗಿತ್ತು ಓವರ್ ಆಲ್ ಹೇಳೋದಾದ್ರೆ.